ಮೈಸೂರು ಮಾನ ಮರ್ಯಾದೆಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಳೆಯುವಂಥ ಕೆಲಸವನ್ನು ಮಾಡ್ತಾವ್ರೆ. ಹಾಲಿ ಸಂಸದರು ಒಂದು ಸಾರಿ ಸ್ವಾಗತ ಮಾಡ್ತಾರೆ, ಇನ್ನು ಯಾರು ಬೈದ್ರೋ ಏನೋ ಗೊತ್ತಿಲ್ಲ. ಮಾಜಿ ಸಂಸದರ ಹೇಳಿಕೆಯನ್ನು ಒಪ್ಪುವಂಥ ಕೆಲಸವನ್ನು ನೆಕ್ಸ್ಟ್ 2ನೇ ಬಾರಿ ಮಾಡ್ತಾರೆ. ಇಲ್ಲ, ನಾನು ವಿರೋಧಿಸ್ತೀನಿ, ಬಾನು ಮುಸ್ತಾಕ್ ಅವ್ರನ್ನ ಕರೆದಿರುವಂಥದ್ದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ 2ನೇ ಸರಿ ಮತ್ತೆ ಹೇಳಿಕೆ ಕೊಡ್ತಾರೆ. ಒಬ್ಬರು ರಾಜಮಂತನದಿಂದ ಬಂದಿರುವಂಥವ್ರು ಅಂತ ನೀವು ಹೇಳ್ಕೊತಾ ಇದ್ದೀರಲ್ಲ, ನೀವು ದತ್ತು ಪುತ್ರರು ಇದ್ದೀರಲ್ವಾ, ನೀವು ಪಾಪ ನಾವು ಹಿಂದೆ ಎಲ್ಲ ಅದನ್ನೇ ಹೇಳ್ತಾ ಇದ್ದೀವಿ. ರಾಜರ ಮಂತಂದವರು ಅನ್ನುವಂಥದ್ದು ಅವರಿಗೆ ಆದಂಥ ಒಂದು ತೂಕ, ಗಾಂಧಾರ್ಯ, ಒಂದು ಗಂಭೀರತೆ ಇರುತ್ತೆ. ಬೆಳಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋ ರೀತಿಯಲ್ಲಿ ಮಾತಾಡ್ಬಿಟ್ರೆ ನೀವು, ಬಾನು ಮುಸ್ತಾಕ್ ಅವರು ಬರ್ತಾ ಇರುವಂಥದ್ದು ದಯಮಾಡಿ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು, ದಸರಾ ಉತ್ಸವವನ್ನು ಇನಾಗ್ರೇಟ್ ಮಾಡೋಕ್ಕೆ. ನವರಾತ್ರಿ ಪೂಜೆ ಮಾಡ್ತಾ ಇಲ್ಲ ಅವರು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದು ನಾಡ ಹಬ್ಬ, BJPಯವರ ಮನೆ ಹಬ್ಬ ಅಲ್ಲ ಇದು. ನಾಡ ಹಬ್ಬ ಅಂದ್ರೆ ಏನು, ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು BJPಯವ್ರಿಗೆ. ನಾಡ ಹಬ್ಬ ಇದು. ನಾಡ ಹಬ್ಬವನ್ನು ಎಲ್ಲರೂ ಸೇರಿ ಆ ಊರವರು ಆಚರಣೆ ಮಾಡುವಂಥ ಒಂದು ಹಬ್ಬ, ಇಡೀ ರಾಜ್ಯ ಆಚರಣೆ ಮಾಡುವಂಥ ಒಂದು ಹಬ್ಬ. ದಸರಾ ಹಬ್ಬವನ್ನು ಬರೀ ಮೈಸೂರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ, ಇಡೀ ದೇಶದಲ್ಲಿ ದಸರಾವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ಅದು. ಪೂಜೆ ಪುನಸ್ಕಾರ ನಿಮ್ಮ ವೈಯಕ್ತಿಕವಾಗಿ ಏನಿದೆಯೋ ಅದನ್ನು ಮಾಡುವಂಥದ್ದಕ್ಕೆ ಕೆಲವು ನಿರ್ಬಂಧನೆಗಳಿರ್ತವೆ, ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಯಾರೋ ಒಬ್ಬ ಲೀಡರ್ ಆಫ್ ಅಪೋಸಿಷನ್ನು ಏನಾದರೂ ಇಂಥವ್ರಿಗೆಲ್ಲ ಲೀಡರ್ ಆಫ್ ಅಪೋಸಿಷನ್ ಕೊಟ್ಬಿಟ್ಟು ಕರ್ನಾಟಕದಲ್ಲಿ BJPಯವರು ಕಿಡಿ ಒತ್ಸುವಂಥದ್ದಕ್ಕೆ, ಬಾನು ಮುಸ್ತಾಕ್ ಅವರು ಹಸು ಮಾಂಸ ತಿಂತಾರೆ ಅಂತಾರೆ. ಹಸು ಮಾಂಸ ತಿಂದಿರುವಂಥದ್ದು ನೋಡಿದ್ದಾರೆ ಅವರು. ಅರೆ ಅಶೋಕ್ ಅವರೇ, ಇಡೀ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಟಾಪ್ 10ನಲ್ಲಿ 10 ಜನನು ನಿಮ್ಮ BJPಯವರೇ ಇದ್ದಾರೆ. ಟಾಪ್ 10 BJPಯ ಮುಖಂಡರುಗಳೇ ಬೀಫ್ ಎಕ್ಸ್ಪೋರ್ಟ್ಸಲ್ಲಿ ಎಕ್ಸ್ಪೋರ್ಟಲ್ಲಿ ಅವರೇ ನಂಬರ್ 1 ಸ್ಥಾನದಲ್ಲಿ. ನಂಬರ್ 1, 2, 3, 4, 5 ಅಪ್ ಟು 10ವರೆಗೂ BJP ಮುಖಂಡರುಗಳ ಒಡೆತನದ ಕಂಪನಿಗಳೇ ಇಡೀ ಪ್ರಪಂಚಕ್ಕೆ ಬೀಫ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದು. ಲಕ್ಷಗಟ್ಟಲೆ ಟನ್ಗಟ್ಟಲೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ವ್ಯವಸ್ಥೆ ಇರುವಂಥದ್ದು BJPಯವರು. ರಾತ್ರಿ ಹೊತ್ತು ಬೀಫ್ನ ತಿನ್ನುವಂಥ ಒಂದು ವ್ಯವಸ್ಥೆ BJPಯವ್ರದ್ದೇ ಇದೆ. ಬೆಳಗ್ಗೆ ಮಾತ್ರ ಕುಂಕುಮ ಇಟ್ಕೊಂಡು, ಇಲ್ಲ ವಿಭೂತಿ ಇಟ್ಕೊಂಡು, ಶಲ್ಯ ಹಾಕೊಂಬಂದು ಕ್ಯಾಮ್ರಾ ಮುಂದ್ಗಡೆ ಜನಗಳ ಮುಂದೆ ತೋರಿಸ್ಕೊಳ್ಳುವಂಥ ಕಪಟ ನಾಟಕವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. BJP ಕಿಡಿ ಒತ್ಸುವಂಥದ್ದು ಬಿಟ್ಟರೆ